ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದ ಹಾದಿಯಲ್ಲಿ ಸಿಗುವರು ಹಲವರು, ಆ ಹಲವರಲ್ಲಿ ಉಳಿಯುವವರು ಕೆಲವರು, ಆ ಕೆಲವರಲ್ಲಿ ಹಿತ ಬಯಸುವವರು ಅಪರೂಪದವರು, ಆ ಅಪರೂಪದಲ್ಲೇ ವಿಶೇಷವಾದವರೇ ನಮ್ಮವರು. ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ತದೆ, ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರ್ತದೆ. ನಂಬಿಕೆ ತಾಳ್ಮೆ ನಿಮ್ಮಲ್ಲಿದ್ರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನ ನೀಡ್ತದೆ. ಮೌನದಿಂದಿರು, ಮೂಢರ ಹತ್ತಿರ ಮನಬಿಚ್ಚಿ ಮಾತಾಡು, ಹೃದಯವಂತರ ಹತ್ತಿರ. ಆಗಲೇ ಮೌನಕ್ಕೊಂದು ಅರ್ಥ, ಮಾತಿಗೊಂದು ಬೆಲೆ. ಯಾವುದೇ ಆಗಿರಲಿ, ಉದ್ದೇಶಪೂರ್ವಕವಾಗಿ ಆಗುವುದು ಮೋಸವೇ ಹೊರತು ತಪ್ಪು ಅಲ್ಲ. ಒಳ್ಳೆಯ ಮನಸ್ಸಿರೋರನ್ನ ಹುಡುಕ್ಬೇಡಿ, ಎಲ್ಲೂ ಸಿಗೋದಿಲ್ಲ. ಸ್ವತಃ ನೀವೇ ಒಳ್ಳೆ ಮನಸ್ಸಿನವರಾಗ್ಬಿಡಿ, ಆಗ ಒಳ್ಳೆ ಮನಸ್ಸಿರುವವರು ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾರೆ. ಜೀವನದಲ್ಲಿ ಗೆದ್ದವನೇ ಆಗಲಿ ಬಿದ್ದವನೇ ಆಗಲಿ ಸಂಪೂರ್ಣ ಜೀವನವನ್ನು ಎಂದಿಗೂ ಸೋಲುವುದಕ್ಕಾಗ್ಲಿ ಗೆಲ್ಲುವುದಕ್ಕಾಗ್ಲಿ ಸಾಧ್ಯವಿಲ್ಲ. ಯಾಕಂದ್ರೆ ಜೀವನದಲ್ಲಿ ಜೀವನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಯಾರಾದರೂ ನಮ್ಮನ್ನ ನೋಡಿ ನಕ್ರೆ ಬೇಸರ ಮಾಡಿಕೊಳ್ಳಬೇಡಿ. ಇನ್ನೊಬ್ಬರ ನಗುವಿಗೆ ನಾವು ಕಾರಣವಾದೆವೆಂದು ಸಂತೋಷಪಡಿ. ಹಣ ಮತ್ತು ವಿದ್ಯೆ ಇದ್ದ ಮಾತ್ರಕ್ಕೆ ದೊಡ್ಡವರಾಗೋದಿಲ್ಲ. ಗುಣ ಹಾಗೂ ವ್ಯಕ್ತಿತ್ವ ಇದ್ದಾಗ ಮಾತ್ರ ದೊಡ್ಡ ಮನುಷ್ಯ ಆಗಲು ಸಾಧ್ಯ. ಯಾರು ಏನು ಮಾಡಿದ್ರೇನು, ಹಣೆ ಬರ ಬದಲಾದೀತೇನೋ, ಯಾರು ಏನೇ ಹೇಳಿದ್ರೂ ನಾವಾಗಿ ಇರಬೇಕು. ಯಾಕಂದ್ರೆ ನಾವಾಗಿ ಇದ್ದರೆ ಮಾತ್ರ ಸಂತೋಷವಾಗಿರಲು ಸಾಧ್ಯ. ನಿನ್ನ ಭಾವನೆಗಳನ್ನ ಅರಿಯದ ವ್ಯಕ್ತಿಯ ಜೊತೆಗೆ ಯಾವ ಸಂಬಂಧವನ್ನು ಇಟ್ಕೋಬೇಡ, ಸಮಯ ವ್ಯರ್ಥ. ಮಾನಸಿಕ ನೆಮ್ಮದಿಗಿಂತ ದೊಡ್ಡದಾದ ಶ್ರೀಮಂತಿಕೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಹಂ ಯಾವಾಗಲೂ ಕಾಲಿನ ಕೆಳಗಿರಬೇಕೇ ಹೊರತು ಅಹಂ ನೆತ್ತಿಯ ಮೇಲಿರಬಾರದು. ಯಾಕಂದ್ರೆ ಅಹಂ ನೆತ್ತಿಯ ಮೇಲಿದ್ರೆ ಅಲ್ಲಿ ಯಶಸ್ಸಿನ ಕಿರೀಟಕ್ಕೆ ಜಾಗವಿರೋದಿಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.